ಶಿಷ್ಯ ಭಕ್ತರಲ್ಲಿ ಶ್ರೀ ಸಂಸ್ಥಾನದವರು ಪೀಠಕ್ಕೆ ಬಂದ ಮೇಲೆ ಗುರು ಬಂದರೆ ಸುವರ್ಣ ಭಿಕ್ಷಾ ಸೇವೆ ಮಾಡಿದ ಯಜಮಾನರಿಂದ ಪಾದುಕಾ ಭಿಕ್ಷಾಂಗ ಪಾದುಕಾ ಪೂಜಾ ಮಂಗಳಾರತಿ ಸ್ವರ್ಣ ಭಿಕ್ಷಾಂಗ ಪರಂಪರಾ ಭಿಕ್ಷಾಂಗ ಪಾದುಕಾ ಪೂಜಾ ಮಂಗಳಾರತಿ ಅವರಿಗೆ ಪ್ರಸಾದ ಮಂತ್ರ ಆಗ್ತದೆ. ಅದಾದ್ಮೇಲೆ ಸ್ವರ್ಣ ಪಾದುಕಾ ಪೂಜೆ ಮಾಡಿದ ಯಜಮಾನರಿಗೆ ಮಂಗಳಾರತಿ ಫಲ ಸಮರ್ಪಣೆಗೆ ಅವಕಾಶ, ಪಾಲ್ಪೂಜಾ ಮಾಡಿದವರಿಗೆ ಅವಕಾಶ. ಅದಾದ ಮೇಲೆ ಫಲ ಸಮರ್ಪಣೆಗೆ ಅವಕಾಶ ಇರ್ತದೆ. ಫಲ ಕಾಣಿಕೆ ವಸ್ತು ಸಮರ್ಪಣೆ ಮಾಡಬೇಕು. ಆಮಂತ್ರಣ ಪತ್ರಿಕೆ ತಂದವರು ನೀವು ಫಲದೊಟ್ಟಿಗೆ 2 ಆಮಂತ್ರಣ ಈ ದಿನ ಸ್ವರ್ಣ ಭಿಕ್ಷೆ ನಡೆದಿದ್ದು ಕೃಷ್ಣಭಟ್ ದಂಪತಿಗಳಿಗೆ ಶ್ರೀ ಸಂಸ್ಥಾನದವರು ಸುವರ್ಣ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಸೀತಾರಾಮಚಂದ್ರ ಭಗವಾನ್ ಕಿ ಜೈ. ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ ಜೈ. आनंदमानंदकरं प्रसन्नं ज्ञानसुखरां प्राप्त्वा वेदान्ते च प्रतिष्ठितः तस्य प्रकृतिलीनस्य अपरस्तमहेश्वरः इदं फलं यागे वास्तापिदं पुरस्त्वा येन मे शुभलाभाप्तिर्भवेत् जन्मनि उद्वेलिमा पूर्णफलं समर्पयामि. आयुक्ता अग्ने हविषो जुषाणो कृतप्रदेको कृतयोर्वेदे कृतं वेत्वां निजानुप्रविच्यतेव पुत्रो विरक्षतादिमाम्. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರನ್ನೂ ಶ್ರೀ ಗುರುಗಳ ಅನುಗ್ರಹಿಸಿ ಆಶೀರ್ವಚನ ನೀಡಕ್ಕೆ ಕೇಳಿಕೊಂಡು ಗುರುವೇ ಸರ್ವಲೋಕಾನಾಂ ಭಿಕ್ಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಬಾಳುಮಠದಲ್ಲಿ ಸ್ವರ್ಣ ಮಂಟಪದಲ್ಲಿ ಸೇವೆಯನ್ನು ಸ್ವೀಕಾರ ಮಾಡಿದ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳ ಸಮೂಹಕ್ಕೆ ಪ್ರಣಾಮಗಳನ್ನು ಮನಃಪೂರ್ವಕವಾಗಿ ಸಲ್ಲಿಸಿ ಈಗ ಸೇರಿದ ನಿಮ್ಮೆಲ್ಲರಿಗೂ ಕೂಡ ಹರಸಿ, ಮುಖ್ಯವಾಗಿ ಮಾಧ್ಯಮರು ಕೃಷ್ಣಭಟ್ ಮತ್ತು ಕುಟುಂಬ ಈ ದೊಡ್ಡ ಸೇವೆಯನ್ನು ಇಂದವರು ನೆರವೇರಿಸಿರ್ತಕ್ಕಂಥದ್ದು, ಅವರನ್ನು ಅತ್ಯಂತ ಪ್ರೀತಿಯಿಂದ ಹರಸಿ ಆಶೀರ್ವಚನದ ಕೆಲವಾರು ಮಾತುಗಳನ್ನು ಆಡಬಯಸುತ್ತೇವೆ. ಮಾನಸ ಪೂಜೆಯನ್ನು ಮಾಡಬಹುದು. ಮಾನಸ ಪೂಜೆ ಮಾಡುವಾಗ ತುಂಬ ಸ್ವಾತಂತ್ರ್ಯ ಇರ್ತದೆ. ಈ ಗುರುವನ್ನೇ ಮಾನಸ ಪೂಜೆ ಮಾಡುವುದಂದ್ರೆ ಗುರುವಿಗೆ ಒಂದು ರತ್ನ ಮಂಡಪವನ್ನು ಮನಸ್ಸಿನಲ್ಲೇ ಸಮರ್ಪಣೆ ಮಾಡಬಹುದು. ಅದರಲ್ಲೊಂದು ಸ್ವರ್ಣ ಸಿಂಹಾಸನದ ಮೇಲೆ ಗುರುಗಳು ಸುಖಾಸೀನರಾಗಿದ್ದಾರೆ. ಗುರುಗಳಿಗೆ ಒಂದು ಶ್ವೇತ ಛತ್ರ, ಧವಲ ಚಾಮರ, ಜೊತೆಯಲ್ಲಿ
ಈ ತಾಲೂಬೇಜನ ಬಾಲಬೇಜನ ತಾಲೂಬೇಜನ ಅಂತ ಹೇಳಿ ಬೇರೆ ಬೇರೆ. ತಾಲೂಬೇಜನ ಅಂದರೆ ಚವರಿ ಮೃಗದ ಬಾಲದಿಂದ ಮಾಡಿರ್ತಕ್ಕಂಥದ್ದು. ತಾಲೂಬೇಜನ ಅಂದರೆ ಅದು ಅಗಲ ಇರ್ತಕ್ಕಂಥದ್ದು. ಸ್ವರ್ಣ ಪಾದುಕೆ, ಆ ಸ್ವರ್ಣ ಪಾದುಕೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಗುರು ಸನ್ನಿಧಾನಕ್ಕೆ. ದರ್ಪಣ ಅಂದರೆ ರಾಜೋಪಚಾರ ಸೇವೆಯಲ್ಲಿ ಸಲ್ಲುವಂಥದ್ದು. ಇದು ಒಂದು ಆದರ್ಶ. ಆದರ್ಶ ಎನ್ನುವುದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಕನ್ನಡಿ.